ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿದ್ದು ಹೇಗೆ ಗೊತ್ತಾ? ಇದರ ಹಿಂದೆ ಒಂದು ರೋಚಕ ಕಥೆ ಇದೆ. ದುರ್ವಾಸ ಋಷಿ ಒಮ್ಮೆ ಎಲ್ಲಾ ದೇವತೆಗಳನ್ನು ಶಪಿಸುತ್ತಾನೆ, ಅವರನ್ನು ಶಕ್ತಿಹೀನರನ್ನಾಗಿ ಮಾಡುತ್ತಾನೆ ಮತ್ತು ಎಲ್ಲಾ ಅದೃಷ್ಟವನ್ನು ಕಳೆದುಕೊಳ್ಳುವಂತೆ ಮಾಡುತ್ತೇನೆ ಎಂದು ಶಾಪವನ್ನು ನೀಡುತ್ತಾನೆ. ದೇವರುಗಳು ವಿಷ್ಣುವಿನ ಸಹಾಯವನ್ನು ಬಯಸುತ್ತಾರೆ. ಆಗ ವಿಷ್ಣು ಕಳೆದು ಹೋದ ಅದೃಷ್ಟವನ್ನು ಮರಳಿ ತರಲು ಸಹಾಯ ಮಾಡುವ ಅಮೃತವನ್ನು ಪಡೆಯಲು ಸಾಗರವನ್ನು ಮಂಥನ ಮಾಡಲು ಸೂಚಿಸುತ್ತಾನೆ. ಸಮುದ್ರ ಮಂಥನಕ್ಕಾಗಿ ತಮ್ಮ ಶಕ್ತಿಯನ್ನು ಸಂಯೋಜಿಸಲು ದೇವತೆಗಳು ರಾಕ್ಷಸರೊಂದಿಗೆ ಪಾಲುದಾರರಾಗಬೇಕಾಗುತ್ತದೆ. ವಾಸುಕಿ ಎಂಬ ಸರ್ಪವನ್ನು ಮಂಥನದ ಹಗ್ಗವನ್ನಾಗಿ ಮಾಡಲಾಗುತ್ತದೆ ಮತ್ತು ಮಂದಾರ ಪರ್ವತವನ್ನು ಮಂಥನದ ದಂಡವಾಗಿ ಮಾಡಲಾಗುತ್ತದೆ. ಮಂಥನದ ಪ್ರಕ್ರಿಯೆಯಲ್ಲಿ ವಿಶ್ವದಲ್ಲಿ ಇಡೀ ಸೃಷ್ಟಿಯನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ಹಾಲಾಹಲ ವಿಷ ಸೇರಿದಂತೆ ಅನೇಕ ವಸ್ತುಗಳು ಸಾಗರದಿಂದ ಹೊರಬರುತ್ತವೆ. ವಿಷದ ಹರಡುವಿಕೆಯಿಂದ ಭಯಭೀತರಾದ ದೇವತೆಗಳೆಲ್ಲರೂ ಮತ್ತೆ ವಿಷ್ಣುವನ್ನು ಸಮೀಪಿಸುತ್ತಾರೆ. ಆಗ ವಿಷ್ಣು ಇದಕ್ಕೆ ಪರಿಹಾರವನ್ನು ನೀವು ಭಗವಾನ್ ಶಿವನ ಹತ್ತಿರ ಪಡೆದುಕೊಳ್ಳಬೇಕೆಂದು ಹೇಳುತ್ತಾನೆ, ಏಕೆಂದರೆ ಅವನು ಮಾತ್ರ ನಿಮ್ಮನ್ನು ರಕ್ಷಿಸಬಲ್ಲನು. ಭಗವಾನ್ ಶಿವನು ವಿಷವನ್ನು ಕುಡಿಯಲು ಮುಂದಾದನು, ಆದರೆ ವಿಷವು ದೇಹಕ್ಕೆ ಪ್ರವೇಶಿಸುವುದನ್ನು ತಡೆಯಲು ಪಾರ್ವತಿ ದೇವಿಯು ಶಿವನ ಗಂಟಲನ್ನು ಬಿಗಿಯಾಗಿ ಹಿಡಿಯುತ್ತಾಳೆ. ವಿಷವು ಶಿವನ ಗಂಟಲನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ, ಆದ್ದರಿಂದ ಅವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.